सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् ಪರಾಮಂಬಿಕಾಂ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ 387ನೆಯ ನಾಮ ಷಡ್ಗುಣ್ಯ ಪರಿಪೂರಿತ. ಷಡ್ಗುಣಗಳಿಂದ ಕೂಡಿರೋಂಥವಳು. ಸರ್ವಜ್ಞತ್ವ, ಸರ್ವಾಂತರ್ಯಾಮಿತ್ವ, ಸರ್ವನಿಯಾಮಕತ್ವ, ಸರ್ವಪ್ರೇರಕತ್ವ, ಸರ್ವೇಶ್ವರತ್ವ, ಸರ್ವಸೃಷ್ಟತ್ವ ಅನ್ನುವಂತಹ ಈ 6 ಗುಣಗಳಿಂದ ಪರಿಪೂರ್ಣಳಾಗಿ ತೋರಿ ಬರ್ತಾ ಇದ್ದಾಳೆ ಆ ಜಗನ್ಮಾತೆ. ಐಶ್ವರ್ಯ, ಧರ್ಮ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ ಅನ್ನುವಂತಹ ಷಡ್ಗುಣಗಳಿಂದ ಕೂಡಿದ್ದಾಳೆ ಆ ಶ್ರೀದೇವಿ. ಬಂಧನಕ್ಕೆ ಕಾರಣ ಆಗುವಂತಹ ಯಾವ ಗುಣಗಳಿಗೂ ತಾಯಿ ವಶಳಾಗೋದಿಲ್ಲ. ಆದರೂ ತನ್ನ ಮಹಾತ್ಮೆಯನ್ನು ಲೋಕಕ್ಕೆ ಪ್ರಕಟಪಡಿಸೋಕ್ಕೋಸ್ಕರವಾಗಿ ಇಂತಹ ಉತ್ಕೃಷ್ಟ ಗುಣಗಳನ್ನು ತನ್ನಲ್ಲಿ ತೋರಿಸ್ತಾಳೆ. ಪರಬ್ರಹ್ಮ ತ್ರಿಗುಣಾತೀತವಾದದ್ದು. ಪ್ರಪಂಚದ ವ್ಯವಹಾರಗಳನ್ನು ನಡೆಸಕ್ಕಾಗಿ ಮಾತೆ ಸಗುಣರೂಪಿಯಾಗಿ ತೋರ್ತಾಳೆ. ತನ್ನನ್ನು ಆರಾಧಿಸುವಂತಹ ಭಕ್ತರಿಗೂ ಉತ್ತಮ ಗುಣಗಳು ಮೂಡುವಂತೆ ಅನುಗ್ರಹಿಸೋಳು ಆ ಜಗನ್ಮಾತೆ. ಗುಣಗಳನ್ನು ಸೃಷ್ಟಿಸಿದವಳೇ ತಾಯಿ, ಗುಣಗಳನ್ನು ನಿಯಾಮಿಸೋಳು ತಾಯಿ. ಆದರೆ ಯಾವುದೇ ಗುಣಗಳ ಬಂಧನಕ್ಕೆ ಒಳಗಾಗದವಳು ಆ ಪರಬ್ರಹ್ಮ ಸ್ವರೂಪಿಣಿ. 388ನೆಯ ನಾಮ ನಿತ್ಯಕ್ಲಿನ್ನ. ಸರ್ವದಾ ದಯಾರ್ದ್ರಳಾಗಿ ಇರೋಂಥವಳು. ದಯಾಮೂರ್ತಿಯಾದಂತಹ ಶ್ರೀಮಾತೆ ಸದಾಕಾಲ ಕರುಣೆಯಿಂದ ಕೂಡಿ ಸಕಲ ಜೀವರಾಶಿಗೂ ಅಭಯವನ್ನು ನೀಡ್ತಾ ಇರೋಂಥವಳು. ಸರ್ವದಾ ಅಮೃತವನ್ನು ಸ್ರವಿಸೋಳು. ಆಕೆಯ ಕೃಪೆ ಅನ್ನುವಂತಹ ಸುಧಾರಸ ಭಕ್ತರ ತಾಪಗಳೆಲ್ಲವನ್ನು ಪರಿಹರಿಸಿ ಆನಂದ ಸಾಮ್ರಾಜ್ಯವನ್ನೇ ಒದಗಿಸಿಕೊಡುತ್ತೆ. ಭಕ್ತರ ದುಃಖಗಳನ್ನು ನಿರ್ಮೂಲನ ಮಾಡೋದಕ್ಕೆ ಸರ್ವದಾ ಸಿದ್ಧಳಾಗಿರ್ತಾಳೆ ಕರುಣಾಮಯಿಯಾದಂತಹ ಆ ಮಾತೆ. ತೃತೀಯ ತಿಥಿ ದೇವತೆಗೆ ನಿತ್ಯಕ್ಲಿನ್ನ ಅನ್ನುವಂತಹ ಹೆಸರಿದೆ. ಗರುಡ ಪುರಾಣದ ಆಧಾರದಂತೆ ಭುಕ್ತಿ ಮುಕ್ತಿ ಪ್ರದಾಯಕಳಾದಂತಹ ಶ್ರೀ ತ್ರಿಪುರಾದೇವಿಗೆ ನಿತ್ಯಕ್ಲಿನ್ನ ಅಂತ ಅಲ್ಲಿ ಕರೆಯಲಾಗಿದೆ. 389ನೆಯ ನಾಮ ನಿರುಪಮ. ಅಸದೃಶಳಾಗಿರುವಂಥಳು. ತನಗೆ ಸರಿಸಮಾನರು ಯಾರೂ ಇಲ್ಲದೆ ತಾನೇ ಸರ್ವಶ್ರೇಷ್ಠಳಾಗಿರೋಂಥವಳು ಆಕೆ. ನ ತಸ್ಯ ಪ್ರತಿಮಾ ಅಸ್ತಿ. ಅವನಿಗೆ ಸರಿಸಮಾನರು ಯಾರೂ ಇಲ್ಲ ಅಂತ ಶ್ವೇತಾಶ್ವತರ ಉಪನಿಷತ್ ತಿಳಿಸುತ್ತೆ. ಪರಬ್ರಹ್ಮ ವಸ್ತುವಿಗೆ ಸಮಾನವಾದದ್ದು, ಅದರಂತೆ ಇರೋದು ಯಾವುದೂ ಸಹ ಇಲ್ಲ. ಯಾವುದರ ಜೊತೆಗೂ ಆ ಪರಬ್ರಹ್ಮವನ್ನು ಹೋಲಿಕೆ ಮಾಡೋದಕ್ಕೂ ಆಗೋದಿಲ್ಲ. ಹಾಗೆ ತ್ರಿಪುರೋಪನಿಷತ್ನಲ್ಲಿ ಹೇತುರ್ ದೃಷ್ಟಾಂತವರ್ಜಿತಂ ಅಂತ ಪರತತ್ವವನ್ನು ಸ್ತುತಿ ಮಾಡಿರೋದನ್ನ ಕಾಣ್ತೀವಿ. ಮಾತೆ ಉಪಮಾರಹಿತಳು. ಕಾರಣ ದೃಷ್ಟಾಂತ ಯಾವುದೂ ಆಕೆಗಿಲ್ಲ. ಆಕೆಯ ಮಹತ್ತು, ತೇಜಸ್ಸು, ಸಾಮರ್ಥ್ಯ ಮುಂತಾದವನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಕಷ್ಟವೇ ಆಗಿರುವಾಗ ಇನ್ನು ಆಕೆಗೆ ಸರಿ ಸಮಾನರಾದವರು ಇರೋದಕ್ಕೆ ಎಲ್ಲಿ ತಾನೇ ಸಾಧ್ಯ? ಜಗತ್ತೆಲ್ಲವೂ ಆಕೆಯ ಸೃಷ್ಟಿಯೇ. ಹಾಗಾಗಿ ಸಮಸ್ತ ಜಗತ್ತು ಆಕೆಗೆ ಅಧೀನವಾಗಿರುವಾಗ ಆಕೆಗೆ ಸರಿ ಸಮಾನವಾದಂತಹ ಯಾವ ವ್ಯಕ್ತಿ ಅಥವಾ ಯಾವ ವಸ್ತು ಅಂತಾನೆ ನಾವು ಜಗತ್ತಲ್ಲಿ ಹುಡ್ಕೋದಕ್ಕೆ ಸಾಧ್ಯ? 390ನೆಯ ನಾಮ ನಿರ್ವಾಣ ಸುಖದಾಯಿನಿ. ನಿರ್ವಾಣ ಸುಖವನ್ನು ದಯಪಾಲಿಸುವಂಥವಳು. ದೇಹನೇ ನಾನು ಅನ್ನುವಂತಹ ಬಂಧನದಿಂದ ಬಿಡಿಸಿ ಆ ಸರ್ವವ್ಯಾಪಿಯಾದ ಪರಮ ಪದದಲ್ಲಿ ಸ್ಥಿರವಾಗಿರುವಂತಹ ಕೈವಲ್ಯವನ್ನು ಅನುಗ್ರಹ ಮಾಡ್ತಾಳೆ ಆ ತಾಯಿ. ದೇಹಾತ್ಮ ಭಾವವನ್ನು ದೂರೀಕರಿಸೋಳೆ ಆ ಜಗನ್ಮಾತೆ. ವಾಣ ಅಂದರೆ ಶರೀರ, ನಿರ್ವಾಣ ಅಂದರೆ ಶರೀರ ಇಲ್ಲದೆ ಇರೋದು. ಅಂತಹ ಸ್ಥಿತಿಯನ್ನು ಅಂದರೆ ವಿದೇಹ ಮುಕ್ತಿಯನ್ನು ಅನುಗ್ರಹಿಸೋಳು ಆ ಶ್ರೀಮಾತೆ. ದುಃಖದಿಂದ ಸಂಪೂರ್ಣ ಬಿಡುಗಡೆ ಹೊಂದೋದೇ ಮೋಕ್ಷ. ಈ ದುಃಖಕ್ಕೆ ಕಾರಣ ಆಗೋದೇ ಈ ದೇಹಾಭಿಮಾನ, ವಿಷಯಾಭಿಲಾಷೆ, ಅಜ್ಞಾನ ಇವುಗಳು. ಇದಕ್ಕೆ ಕಾರಣ ಏನು ಅಂದರೆ ಮೂಲ ಕಾರಣ ಅವಿದ್ಯೆ.
ಎಲ್ಲಿವರೆಗೆ ನಾವು ಆ ಶುದ್ಧ ಜ್ಞಾನ ರಹಿತರಾಗಿರ್ತೀವೋ ಅಲ್ಲಿವರೆಗೂ ಈ ಬಂಧನ ನಮ್ಮನ್ನು ಆವರಿಸಿರುತ್ತೆ. ಈ ಮಾಯಾ ಪ್ರಪಂಚದಲ್ಲಿ ಅವಿದ್ಯಾಯುಕ್ತವಾದಂತಹ ಲೌಕಿಕ ಸುಖಗಳು ನಮ್ಮನ್ನು ಆಕರ್ಷಣೆ ಮಾಡಿ ಆತ್ಮತತ್ವದಿಂದ ದೂರ ಮಾಡಿ ದುಃಖಕ್ಕೆ ಭಾಗಿಯನ್ನಾಗಿಸುತ್ತೆ. ಬೆಳಕು ಬಂದ ತಕ್ಷಣ ಕತ್ಲೆ ಹೇಗೆ ತಾನಾಗಿ ಮಾಯವಾಗುತ್ತೋ ಹಾಗೆ ಆ ಜಗನ್ಮಾತೆಯ ಕರುಣೆ ಶಾಶ್ವತವಾದಂತಹ ಆತ್ಮಸುಖವನ್ನು ನೀಡಿ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತೆ. ಅಮೃತಮಯವಾಗಿರುವಂತಹ ಅಮರವಾದ ಅವ್ಯಯವಾದ ಆತ್ಮಜ್ಞಾನವನ್ನು ಭಕ್ತರಿಗೆ ಕರುಣಿಸಿ ಪುನರ್ಜನ್ಮದ ಸುಳಿಯಿಂದ ಪಾರು ಮಾಡುವಂಥವಳು ಆ ಮಹಾತಾಯಿ. ಎಲ್ಲಿಯವರೆಗೆ ಅಜ್ಞಾನವಶರಾಗಿರ್ತೀವೋ ಅಲ್ಲಿವರೆಗೂ ಪುನರ್ಜನ್ಮದ ಕರ್ಮ ಬಂಧನದಿಂದ ನಾವು ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸತಿ ಆ ಮಾತೆಯ ಅನುಗ್ರಹ ನಮಗೆ ಲಭಿಸಿದ್ದೇ ಆದರೆ ಜನ್ಮಾಂತರಗಳ ಕರ್ಮವೂ ಸಹ ಸಂಪೂರ್ಣವಾಗಿ ನಾಶವಾಗಿ ಆ ಪುನರ್ಜನ್ಮದ ಸುಳಿಯಿಂದ ಪಾರಾಗಿ ಶಾಶ್ವತ ಪದವಿಯನ್ನು ಪಡಿಬಹುದು. ಅಂತಹ ನಿತ್ಯ ಸುಖವನ್ನು ಕರುಣಿಸೋಳೆ ಆ ಮಹಾ ಮಾತೆ. 391ನೆಯ ನಾಮ ನಿತ್ಯಾ ಷೋಡಶಿಕಾ ರೂಪ, 16 ನಿತ್ಯೆಯರ ಸ್ವರೂಪದವಳು. ಆದ್ಯಾಯ ಲಲಿತಾಯಾಃ ಚಿರನ್ಯಾಯ ಪಂಚದಶಾಂಗಗಾಃ ಲಲಿತಾಂಗಿತ್ವರೂಪೇಣ ಸರ್ವಾಸಾಮಾತ್ಮವಿಗ್ರಹ ಅಂತ ತಂತ್ರ ರಾಜ್ಯದಲ್ಲಿ ವಿವರಣೆ ಇದೆ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಲ, ಜ್ವಾಲಾಮಾಲಿನಿ, ಚಿತ್ರ, ತ್ರಿಪುರ ಸುಂದರಿ. ಇವರು 16 ನಿತ್ಯರು. 15 ದೇವತೆಗಳು ಮೊದಲನೇವಳಾದಂತಹ ಲಲಿತೆಯ ಅಂಗಗಳು. ಲಲಿತಾದೇವಿ ಅಂಗಿ ಸ್ವರೂಪದಿಂದ ಇವರೆಲ್ಲರ ಆತ್ಮವಿಗ್ರಹವಾಗಿರುವಂಥವಳು. ಸರ್ವರೂಪದಲ್ಲೂ ತೋರಿಬರೋಳೆ ಆ ಶ್ರೀಮಾತೆ. ತನ್ನದೇ ಶಕ್ತಿಯನ್ನು ಇತರ ದೇವತೆಗಳ ರೂಪದಲ್ಲಿ ಪ್ರಕಟಪಡಿಸಿ ಈ ಬ್ರಹ್ಮಾಂಡವನ್ನು ಕಾಪಾಡ್ತಾ ಇರೋಳೆ ಆ ಜಗನ್ಮಾತೆ. ನಾಶವಿಲ್ಲದ 16 ಸ್ವರಾಕ್ಷಗಳ ಆಂತರ್ಯವಾದಂತಹ ಶಕ್ತಿ ರೂಪಗಳು ಆಕೆ. ಎಂದೆಂದು ಕ್ಷಯಿಸದೆ ಶಾಶ್ವತವಾಗಿರೋದು ಅಕ್ಷರ. ಅಂತಹ ಅಕ್ಷರಗಳ ಶಕ್ತಿ ಮೂಲವೂ ಸಹ ಆ ದೇವಿನೇ. 16 ಕಲಾರೂಪಗಳಲ್ಲಿ ಕಂಗೊಳಿಸೋಳು ದೇವಿ. ಪಾಡ್ಯದಿಂದ ಪೌರ್ಣಮೆವರೆಗೆ 15 ಕಲೆಗಳಿಗೆ ನಿತ್ಯ ಅಂತ ಹೆಸರು. ಇದರೊಡನೆ ಕೂಡಿದ ಶ್ರೀ ಲಲಿತಾದೇವಿ ಮಹಾನಿತ್ಯ ಅನಿಸಿ ನಾಶರಹಿತವಾದಂತಹ ಶಕ್ತಿ ಸ್ವರೂಪಳಾಗಿದ್ದಾಳೆ. ಷೋಡಶಾಕ್ಷರಿ ಮಂತ್ರ ಜಪದ ಆರಾಧನೆಯಿಂದ ಅನುಗ್ರಹವನ್ನು ತೋರುವಂಥವಳು ಆ ಶ್ರೀಮಾತೆ. ಅತ್ಯಂತ ಪವಿತ್ರವಾದ ಶಕ್ತಿಯುತವಾದ ಮಂತ್ರ ಆ ಶ್ರೀ ಷೋಡಶಾಕ್ಷರಿ ಮಂತ್ರ. ಅದರ ಯುಕ್ತ ರೀತಿಯ ಜಪ ಮಾಡೋದ್ರಿಂದ ಸಕಲ ಅಭಿಲಾಷೆಗಳೂ ಪೂರ್ಣವಾಗಿ ಮಾತೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗತ್ತೆ. ನಿತ್ಯ ಷೋಡಶಿಯಾಗಿ ಉಜ್ವಲ ರೂಪದಿಂದ ಕಂಗೊಳಿಸ್ತಾ ಇದ್ದಾಳೆ ಆ ಮಹಾಮಾತೆ. ಸಂಪೂರ್ಣ ಉತ್ಸಾಹ ಸಾಮರ್ಥ್ಯಗಳನ್ನು ಪ್ರಕಟಪಡಿಸುವಂತಹ ಮನೋಹರವಾದಂತಹ ಕಾಂತಿಯಿಂದ ಕೂಡಿರುವ 16 ವರ್ಷದ ಕನ್ಯೆಯಂತೆ ಸದಾ ಶೋಭಿಸುವ ಶ್ರೀಮಾತೆ ಆನಂದಭರಿತಳಾಗಿ ಇರುವಂಥವಳು. 392ನೆಯ ನಾಮ ಶ್ರೀಕಂಠಾರ್ಧ ಶರೀರಿಣಿ. ಶ್ರೀಕಂಠನ ಅರ್ಧ ಶರೀರದ ರೂಪವಾಗಿರುವಂಥವಳು. ಪ್ರಪಂಚದ ಸಂರಕ್ಷಣೆಗೋಸ್ಕರವಾಗಿ ಆ ಮಹಾದೇವ ಹಾಲಾಹಲ ಅನ್ನುವಂತಹ ಶ್ರೀಯನ್ನು ತನ್ನ ಕಂಠದಲ್ಲಿ ಧರಿಸಿದ್ರಿಂದ ಶ್ರೀಕಂಠ ಅಂತಲೇ ಪ್ರಸಿದ್ಧನಾದ. ಇಂತಹ ಶ್ರೀಕಂಠನ ಅರ್ಧ ದೇಹವಾಗಿದ್ದಾಳೆ ಆ ಜಗನ್ಮಾತೆ. ಸೈಮಮೇವಾತ್ಮನಂ ದ್ವೇದಾ ಪಾಠಯತ್ತತಃ ಪತಿಶ್ಚ ಪತ್ನಿ ಚ ಭವತಾಂ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿರುವಂತೆ ಅವನು ಈ ಆತ್ಮವನ್ನು 2 ಭಾಗವಾಗಿ ಮಾಡಿರೋನು. ಅದರಿಂದ ಪತಿಯು ಪತ್ನಿಯೂ ಆದರು. ನಾವು ಲೌಕಿಕವಾಗಿ ನೋಡೋದಾದರೂ ಪತಿ ಪತ್ನಿಯರು ಒಂದು ಆತ್ಮ ದೇಹವೆರಡು ಅನ್ನೋಂತೆ ಇದ್ದಾಗ ಮಾತ್ರ ಆ ಕುಟುಂಬ ಸುಖ ನೆಮ್ಮದಿಯಿಂದ ಕೂಡಿರುತ್ತೆ. ಪರಸ್ಪರ ಭಿನ್ನಾಭಿಪ್ರಾಯಗಳೇನೂ ಇಲ್ಲದೆ
ವೈಮನಸ್ಯಗಳಿಲ್ಲದೆ ಬಾಳದಾಗ ಆ ಕುಟುಂಬದಲ್ಲಿ ಸಂತೋಷ ನೆಲೆಸಿರುತ್ತೆ. ಸುಖ ದುಃಖಗಳಲ್ಲಿ ಪರಸ್ಪರ ಇಬ್ಬರೂ ಸಹ ಸಮಾನರು, ಒಬ್ರಿಗೊಬ್ರು ಆಸರೆ ಅನ್ನೋದನ್ನು ಸಹ ಇದು ತೋರಿಸತ್ತೆ. ಹಾಗೆ ಪ್ರಕೃತಿ ಪುರುಷರ ಪರಸ್ಪರ ಸಹಕಾರದ ಮಹತ್ವವನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಜಗದೀಶ್ವರನಾದಂತಹ ಮಹೇಶ್ವರ ತನ್ನ ಶರೀರದ ಅರ್ಧ ಭಾಗವನ್ನೇ ಪತ್ನಿಯಾಗಿ ಮೀಸಲಾಗಿಟ್ಟಿದ್ದಾನೆ. ಶಿವ ಶಕ್ತಿಯರ ಅಭೇದವನ್ನು ನಾವು ಇಲ್ಲಿ ಗುರುತಿಸಬಹುದು. ಪ್ರತಿ ಪ್ರಾಣಿಗಳ ದೇಹದಲ್ಲೂ ಅರ್ಧ ಭಾಗ ಪ್ರಕೃತಿ, ಅರ್ಧ ಭಾಗ ಪುರುಷವಾಗಿಯೂ ಸಹ ಇರುತ್ತೆ. ಶ್ರೀಕಂಠನ ಶರೀರದಲ್ಲಿ 2 ವರ್ಣಗಳು ಕಂಡುಬರುತ್ತೆ. ದೇವಿ ಶರೀರದಲ್ಲೂ ಕಾಣುತ್ತೆ. ನೀಲವರ್ಣದ ಒಂದು ಭಾಗ, ಶ್ವೇತವರ್ಣದ ಒಂದು ಭಾಗ. ನೀಲ ಅಥವಾ ಕೃಷ್ಣವರ್ಣವನ್ನು ಕಾಳಿ ಅಂತನೂ, ಶುಕ್ಲವರ್ಣವನ್ನು ಗೌರಿ ಅಂತನೂ ಕರೆಯಲಾಗಿದೆ. ಅಂತಹ ಸ್ವರೂಪವನ್ನು ಹೊಂದಿರೋಳು ಆ ಜಗನ್ಮಾತೆ. 393ನೆಯ ನಾಮ ಪ್ರಭಾವತಿ. ಪ್ರಭೆಯಿಂದ ಕೂಡಿರುವಂಥವಳು, ಪ್ರಕಾಶಮಾನವಾಗಿ ಹೊಳಿತಾ ಇರುವಂತಹ ತೇಜೋಮೂರ್ತಿ ಆಕೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ಅನ್ನುವಂತೆ ಸಮಸ್ತ ತೇಜಸ್ಸುಗಳ ತೇಜಸ್ಸು ಆಕೆ. ತಮೇವ ಭಾಂತ ಮನುಭಾಂತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅನ್ನೋ ಶ್ರುತಿವಾಕ್ಯದಂತೆ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀಮಾತೆಯ ಕಾಂತಿಯಿಂದನೇ ಸಮಸ್ತ ಜಗತ್ತು ಕಾಂತಿಮಯವಾಗಿ ಕಾಣುತ್ತೆ. ಆತ್ಮಶಕ್ತಿಯ ತೇಜಸ್ಸು ಅಭಿವೃದ್ಧಿಯಾದಂತಹ ಸ್ಥಿತಿಯಲ್ಲಿ ಅದನ್ನು ನಾವು ಈ ಹೊರಗಿನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ದಿವ್ಯ ದೃಷ್ಟಿಯಿಂದ, ಜ್ಞಾನ ಚಕ್ಷುಸಿನಿಂದ ಮಾತ್ರ ಅದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಅದಕ್ಕಾಗಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ತನ್ನ ವಿರಾಟ್ ಸ್ವರೂಪವನ್ನು ನೋಡಬೇಕಾದಾಗ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿದ. ಜ್ಞಾನಿಗಳಿಗೆ, ಯೋಗಿಗಳಿಗೆ ಮಾತ್ರ ಗೋಚರವಾಗುವಂತಹ ಹಾಗೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುವಂತಹ ಚಿತ್ಪ್ರಭೆ ಆ ಜಗನ್ಮಾತೆಯದು. ಸಾಮಾನ್ಯ ದೃಷ್ಟಿಯಿಂದ ಆ ಮಹಾಕಾಂತಿಯನ್ನು ನೋಡೋದಕ್ಕೆ ನಮಗೆ ಯಾರಿಗೂ ಸಹ ಸಾಧ್ಯವಾಗೋದಿಲ್ಲ. ಅಣಿಮಾದಿ ಆವರಣ ದೇವತೆಗಳಿಂದ ಪ್ರಕಾಶಮಾನಳಾಗಿದ್ದಾಳೆ ಮಾತೆ. ಶ್ರೀಮಾತೆಯ ಬಿಂದು ಪೀಠವನ್ನು ಸುತ್ತುವರೆದಿರುವಂತಹ ಅಸಂಖ್ಯಾತ ಶಕ್ತಿ ದೇವತೆಗಳ ಸಮಸ್ತ ಕಾಂತಿ ಆ ಜಗನ್ಮಾತೆಯ ಪ್ರಭೆಯನ್ನು ಇಮ್ಮಡಿಗೊಳಿಸ್ತಾ ಇದೆ. ಆಕೆಯ ದಿವ್ಯ ಕಾಂತಿ ಜಗತ್ತನ್ನೇ ಸಂಮೋಹನಗೊಳಿಸುವಂಥದ್ದು. ಅಂತಹ ಅದ್ಭುತ ಕಾಂತಿ ಸ್ವರೂಪಳು, ತನ್ನ ಪ್ರಭೆಗೆ ತಾನೇ ಪ್ರಭೆಯಾಗಿರುವಂಥವಳು ಆಕೆ. 394ನೆಯ ನಾಮ ಪ್ರಭಾರೂಪ, ಪ್ರಭಾಸ್ವರೂಪಿ. ಸಮಸ್ತ ಪ್ರಕಾಶ ಸ್ವರೂಪನೇ ಮಾತೆ. ಸಮಸ್ತ ಪದಾರ್ಥಗಳಲ್ಲಿರುವಂತಹ ಈ ಬೆಳಗುವಿಕೆಯ ಶಕ್ತಿ ಸ್ವರೂಪ ಆಕೆ. ಜಗತ್ತಿನ ಸಮಸ್ತ ಕಾಂತಿ ತೇಜಸ್ಸುಗಳೆಲ್ಲವೂ ಮಾತೆಯಲ್ಲಿ ಅಡಕವಾಗಿದೆ. ಸಮಸ್ತ ಜಗತ್ತನ್ನು ಬೆಳಗುವಂತಹ ಬೆಳಕೆ ಆಕೆ. ಜಗತ್ತಿಗೆ ಪ್ರಕಾಶವನ್ನು ನೀಡುವಂತಹ ಸೂರ್ಯದೇವನಿಗೂ ಪ್ರಕಾಶವನ್ನು ಅನುಗ್ರಹಿಸೋಳು ಜಗನ್ಮಾತೆ. ತನ್ನ ಕಾಂತಿಯಿಂದ ಬ್ರಹ್ಮಾಂಡವನ್ನೆಲ್ಲ ಆವರಿಸಿರುವಂಥವಳು ಆ ತಾಯಿ. 395ನೆಯ ನಾಮ ಪ್ರಸಿದ್ಧ, ಪ್ರಸಿದ್ಧಳು. ಪ್ರತಿಯೊಂದು ವ್ಯಕ್ತಿನಲ್ಲೂ ನಾನು ಅನ್ನುವಂತಹ ಶುದ್ಧ ಜ್ಞಾನ ಸ್ವರೂಪನೇ ಶ್ರೀಮಾತೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಕೆ ತಿಳಿದವಳೇ ಆಗಿರ್ತಾಳೆ. ಇದನ್ನು ಕುರಿತು ದೇವಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ತಾಮಹಂ ಪ್ರತ್ಯವ್ಯಾಜ್ಯಾತ್ ಸರ್ವೇ ಜಾನಂತೆ ಜಂತವಃ. ಎಲ್ಲ ಜಂತುಗಳು ಆಕೆಯನ್ನು ಅಹಂ ಪ್ರತ್ಯಯವಾಜ್ಯದಿಂದ ತಿಳಿತಾರೆ. ಅಂದರೆ ಅಲ್ಲಿ ನಾನು ಅಂದಾಗ ಒಳಗಿರುವ ಆ ಶುದ್ಧ ಚೈತನ್ಯವನ್ನು ಹೇಳ್ತಾ ಇದ್ದೀವಿ, ಅದನ್ನು ನಾವು ಸಂಬೋಧನೆ ಮಾಡ್ತಿದ್ದೀವಿ. ಅದೇ ಎಲ್ಲವೂ ಅನ್ನೋದು ತಿಳಿದೆ ಅಜ್ಞಾನವಶರಾಗಿ ನಾನು ಅಂದರೆ ಈ ದೇಹ, ನಾನು ಕೇವಲ ಈ ದೇಹ ಅಂತ ಮಾತ್ರ ನಾವು ಭ್ರಮಿಸಿರ್ತೀವಿ. ಹಾಗಾಗಿ ಆಂತರ್ಯದಲ್ಲಿರುವಂತಹ ಆ ತತ್ವದ ಪರತತ್ವದ ಅರಿವು ಸಾಮಾನ್ಯರಿಗೆ ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಸರ್ವ ಚೈತನ್ಯ ರೂಪಾಂ ತಾಮಾದ್ಯಾಂ ವಿದ್ಯಾಂ ಚ ಧೀಮಹಿ. ಸರ್ವ ಚೈತನ್ಯ ರೂಪಳಾದ ಆ ಆದಿವಿದ್ಯೆಯನ್ನು ಧ್ಯಾನಿಸ್ತೀನಿ ಅನ್ನೋಂತಹ ಸ್ತುತಿಯನ್ನು ಕಾಣ್ತೀವಿ. ಎಲ್ಲರಲ್ಲಿ ವಿಶೇಷವಾಗಿ ತೋರ್ಬರುವಂತಹ ತಿಳುವಳಿಕೆ, ಅರಿಯುವ ಶಕ್ತಿಯನ್ನೇ ಸ್ವಸ್ವರೂಪವನ್ನಾಗಿ ಹೊಂದಿರುವಂತಹ, ಎಲ್ಲರ ಅನುಭವಕ್ಕೂ ಗೋಚರವಾಗುವಂತಹ ದೇವಿಯೇ ಎಲ್ಲರಿಂದ ಪೂಜೆಯನ್ನೂ ಸಹ ಸ್ವೀಕರಿಸ್ತಾಳೆ.
ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಭೂತಾನಾಂ ಅಖಿಲೇಶು ಯಾ ಭೂತೇಷು ಸತತಂ ವ್ಯಾಪ್ತೈ ತಸ್ಯೈ ದೇವ್ಯೈ ನಮೋ ನಮಃ. ಯಾವ ದೇವಿ ಪಂಚಭೂತಗಳಿಗೂ ಎಲ್ಲ ಪದಾರ್ಥಗಳಿಗೂ ಅಂತರಿಂದ್ರಿಯ ಬಾಹೇಂದ್ರಿಯಗಳಿಗೂ ಆಶ್ರಯಳಾಗಿ ಸರ್ವಾಧಾರ ಸ್ವರೂಪಳಾಗಿದ್ದಾಳೋ ಅಂತಹ ಮಾತಿಗೆ ನಮಸ್ಕಾರಗಳು ಅಂತ ದೇವಿಯ ಸ್ತುತಿಯನ್ನು ನಾವು ಗಮನಿಸಬಹುದು. ಎಲ್ಲರಲ್ಲೂ ನೆಲೆಸಿರೋದ್ರಿಂದ, ಎಲ್ಲವನ್ನು ಆವರಿಸಿರೋದ್ರಿಂದ, ಎಲ್ಲರಿಗೂ ಪರಿಚಿತಳಾಗಿ ಅತ್ಯಂತ ಪ್ರಸಿದ್ಧಳಾಗಿರೋವಳು ಆ ಜಗನ್ಮಾತೆ. ಇದೇ ಅಭಿಪ್ರಾಯವನ್ನು ಭಗವದ್ಗೀತೆಯಲ್ಲೂ ನಾವು ಕಾಣಬಹುದು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ ಅಂತ ಭಗವಂತನ ನುಡಿ. ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರುವಂತಹ ಆತ್ಮ ನಾನು. ಸರ್ವಭೂತಗಳ ಆದಿ ಮಧ್ಯ ಅಂತ್ಯಗಳೇ ನಾನು. ಸರ್ವಭೂತಗಳಿಗೂ ಮೂಲ ಬೀಜವೇ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯಾಗಿರೋದ್ರಿಂದ ಎಲ್ಲರ ಅರಿವಿಗೆ ಬರುವಂತಹ ಸುಪ್ರಸಿದ್ಧಳು ಆಕೆ. ಆದರೂ ನಮ್ಮೊಳಗೆ ಇದ್ದರು, ಪ್ರಸಿದ್ಧಳಾಗಿದ್ದರು, ನಾನು ಅನ್ನೋ ಪ್ರತ್ಯಯದಿಂದ ಎಲ್ಲರ ಗಮನಕ್ಕೆ ಬರ್ತಾ ಇದ್ರು, ಎಲ್ಲರ ವಾಕ್ನಲ್ಲಿ ಹೊರ ಬರ್ತಾ ಇದ್ರು. ಅವಿದ್ಯಾವಶರಾಗಿರೋದ್ರಿಂದ ನಮ್ಮ ಕಣ್ಣುಗಳಿಗೆ ಅಜ್ಞಾನ ಅನ್ನುವಂತಹ ಒಂದು ದಟ್ಟವಾದ ಪೊರೆ ಕಟ್ಕೊಂಡಿರೋದ್ರಿಂದ ಆಂತರ್ಯದ ಆ ಪರತತ್ವದ ಅರಿವು ನಮಗಾಗ್ತಾ ಇಲ್ಲ. ಕಣ್ಣಿನ ಪೊರೆಯನ್ನು ತೆರೆದಾಗ, ಹಾಗೆ ಅಜ್ಞಾನವನ್ನು ನಾವು ಸರಿಸಿದಾಗ ಆ ಎಲ್ಲರ ಅಂತಃಸತ್ವವಾಗಿರುವಂತಹ ಮಾತೆಯ ಅರಿವು ಮೂಡುತ್ತೆ. ಅಂತಹ ಪುಣ್ಯವನ್ನು ಪಡೆದವರೇ ಜ್ಞಾನಿಗಳು, ಯೋಗಿಗಳು. ಆ ಮಾತೆಯ ಅಂತಃಸತ್ವವನ್ನು ತಿಳಿಯುವಂತಹ ಪ್ರಯತ್ನವಾದತ್ತ ನಾವೆಲ್ಲರೂ ಸಾಗೋಣ. ಮಾತೆಯ ಈ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.